ಶಕೆ ಅಂದ್ರೆ ಶಕೆ. ಅಲ್ಲಿಂದ ಬರುವಾಗ ಸಾಕಾಗೋತು. ಲೋ ಚಿಂಟು, ಏನೋ ಹಿಂಗ್ ತಗೊಂಡೋಗ್ತಿದ್ಯಾ? ಏನೋ ತಂದಿದ್ಯಾ ಚೀಲದಲ್ಲಿ? ಅತ್ತೆ, ಚೀಲ ಇಳ್ಸತ್ತೆ, ಭಾರ ಆಗ್ಬಿಟ್ಟೈತಿ. ಅಲ್ವಾ ಚಿಂಟು, ಚೀಲದಲ್ಲಿ ಏನೈತೆ ಅಷ್ಟೊಂದು ತೂಕ ಐತೆ? ಅದೇ ನಮ್ಮ ಅಜ್ಜಿಗೆ ಹುಷಾರಿಲ್ಲ, ಅದಕ್ಕೆ ತರಕಾರಿ ತಕೊಂಬರಕ್ ಹೋಗಿದ್ದೆ. ತರಕಾರಿನೂ ಹಣ್ಣು. ನಮ್ಮ ಅಜ್ಜಿ ಬದನೆಕಾಯಿ ಬಜ್ಜಿ ತಿಂದು 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 ಬರೀ ಬದನೆಕಾಯಿ ಬಜ್ಜಿ, ಇಲ್ಲಾಂದ್ರೆ ಮಸ್ಕಾಯಿ, ಇಲ್ಲಾಂದ್ರೆ ಉಪ್ಪು ಮೆಣಸಿಕಾಯಿ ಗೊಜ್ಜು ಇಂಥ ಮಾಡ್ದಿದ್ದು ಬರೀ. ಅದಕ್ಕೆ ಹುಷಾರಿಲ್ದಂಗೆ ಮನೆ ಕೇಳೈತಿ. ಡಾಕ್ಟ್ರು ನುಗ್ಗೆಕಾಯಿ, ನುಗ್ಗೆ ಸೊಪ್ಪು, ಆಮೇಲೆ ಹುಳ್ಳಿಕಾಯಿ, ಕ್ಯಾರೆಟು, ಬೀಟ್ರೋಟು, ಕೋಸು ಇವೆಲ್ಲ ತಿನ್ಬೇಕಂತ ಹೇಳವ್ರೆ. ಅದಕ್ಕೆ ನಾನು ತಕೊಂಬರಕ್ ಹೋಗಿದ್ದೆ. ಅಲ್ವಲ್ಲ ಚಿಂಟು, ಅಷ್ಟೊಂದು ತರಕಾರಿ ತಂದೆ? ತಂದೆ. ಚೆನ್ನಾಗಿ ತಿನ್ಲಿ, ತರಕಾರಿ ಪಲ್ಯ ಮಾಡ್ಕೊಂಡು. ದುಡ್ಡು ನಿಮ್ಮ ಅಜ್ಜಿ ಕೊಟ್ಟಿದ್ದೇನು? ಇಲ್ಲ, ನಂತಾಗೇನೆ 1,000 ರೂಪಾಯಿ ಕುಡಿಕೊಂಡಿದ್ದೆ. ಅದ್ರಾಗ ನಂಗೆ ಏನೇನು ಬೇಕಾ ಎಲ್ಲ ತಕೊಂಬಂದಿನತ್ತೆ. ಮತ್ತೀಗ ಬಿಸಿಲು ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಅಷ್ಟೇ, ನಾನು ಮಂತಕ್ಕಿನ್ನು ಹೋಗ್ಬೇಕು. ಹೊತ್ಕೊಂಡು ಹೋಗೋಷ್ಟು ಸುಸ್ತಾಗ್ತೈತಿ. ವರ್ಷ ಹಂಗೆ ತಲೆ ಮೇಕಿ. ಮಂತಕ್ಕೆ ಹೋದ್ರೆ ಇನ್ನು ಗುಂಡಜ್ಜಿ ಏನಂತೈತ? ಏನದೆ ಏನಂದೆ? ಏನು ಇಲ್ಲ. ಸರಿ, ಹುಷಾರಾಗಿ ಹೋಗು ಚಿಂಟು. ಸರಿ ಅತ್ತೆ, ಆಯ್ತು. ಅಮ್ಮ ಸುಸ್ತಾಗ್ತದಪ್ಪ. ಅಜಾಯ್ ಅಜಾಯ್, ಏನಲ್ಲ ಪಾಪ, ಕಣ್ಣು ಬಿಡು. ತರಕಾರಿ ತಂದಿದ್ದೀನಿ, ಇಳಿಸ್ಕ ಬಾ. ಯಾತಲ್ಲ ಇದು? ತಾಯಿ, ನಮ್ಮಮ್ಮ ಮೊದ್ಲು ಚೀಲ ಇಳಿಸ್ಕ, ಭಾರ ಆಗ್ತೈತಿ. ಏನೋ ಇದು? ಬಿಚ್ಚಿ ತೋರಿಸ್ತೀನಿರು. ಓಟು ಬಿಟ್ಟನೆ, ಏನೋ ಆಗೈತಿ ನಿನಗೆ? ಯಾಕಲ್ಲ ಇಷ್ಟೊಂದು ತಂದಿದ್ಯಾ? ಮಾನ ಮರ್ಯಾದೆ ಇಲ್ದಾನೆ ಎಲ್ಲಿಂದ ತಂದು ಇಷ್ಟೊಂದು ತರಕಾರಿ ಹಣ್ಣೆಲ್ಲನ? ಅಜಯ್, ನೋಡಿ ಇವಾಗ ಅಷ್ಟೇ ನನಗೆ ಸಿಟ್ಟು ಬಂದ್ರೆ. ನೆನೆ ಡಾಕ್ಟ್ರ್ ಏನ್ ಹೇಳಿದ್ರು? ತರಕಾರಿ ಎಲ್ಲ ಚೆನ್ನಾಗಿ ತಿನ್ಬೇಕಂತ ತಾನೇ ಹೇಳಿದ್ದು, ಹಣ್ಣು ತಿನ್ಬೇಕಂತಂದು. ಅದಕ್ಕೆ ನಾನು ತೆಗಿದ್ದಿದ್ದು ದುಡ್ಡಾಗ ಹೋಗಿ ತಂದು. ಕಷ್ಟ ಏನೀಗ? ದಿನ ತರಕಾರಿ ಪಲ್ಯ ಮಾಡ್ಕೊಂಡು ತಿನ್ನು. ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ನಾನು ತಂದಿದ್ದು. ಅಲ್ವಲ್ಲ ಮಾನ್ಗೆಟ್ಟುದ್ದ, ಇಷ್ಟೊಂದು ತರಕಾರಿ ತಂದ್ರೆ ಏನು ನಾನೇನು ಸೀಮೆಸ ಮಾಡ್ಕೊಂಡಿದ್ದೆ ತಿಮ್ಮಕ್ಕೆ? ಸಂತಿಗೆ ಹೋದಾಗ ಒಂದು 200 ರೂಪಾಯಿ 300 ರೂಪಾಯಿ ತರಕಾರಿ ತತ್ತೀನಿ. ನೋಡಿದ್ರೆ ನೀನು 1000 ರೂಪಾಯಿ ತರಕಾರಿ ತಂದಿದ್ದಲ್ಲ ಹಣ್ಣು. ನೀನು ಏನನ ಸಂಸಾರ ಮಾಡ್ಸಿ ಹಿಂಗೆ ದೊಡ್ಡನಾದಾಗ? ನನಗೆ ನೀನು ಚೆನ್ನಾಗಿರ್ಬೇಕಷ್ಟೇ. ಈ ಹುಡುಗ ಜಾಸ್ತಿ ಆಗೈತಿ, ಮಾಡ್ತೀನಿ. ಹಾಲಲ್ಲ, ನನ್ನ ಬಂಗಾರಿಗೆ ನನ್ನ ಮೇಲೆ ಎಷ್ಟೊಂದು ಆಸೆ. ಬಾರ್ಲ ಪಾಪ ಇಲ್ಲಿ ಹತ್ರಕ್ಕೆ. ಅಜ್ಜಿ, ಮತ್ತೀಗ ನಿನ್ನ ಮೇಲೆ ಆಸೆ ಇರತ್ತೆ ನಾನು ತಂದಿದ್ದು. ಮಾತಾಡಿವೆ, ಬಾರ್ಲ ಇಲ್ಲಿ. ಹೇಳಜ್ಜಿ, ನೀನು ನನ್ನ ಬಂಗಾರಿ ಅಲ್ಲ, ಎಷ್ಟೊಂದು ತರಕಾರಿ ತಂದು ಎಷ್ಟೊಂದು ಹಣ್ಣು ತಂದಿದ್ಯಾ. ಏನೆಲ್ಲ ಒಟ್ಟು ಬಿಟ್ಟದ್ದೆ? ಮಾನ ಮರ್ಯಾದೆ ಐತೆ? ಏನನ ಭಯ ಬರ್ತಿದ್ರಿ ಯಾರ ಮನೆಗೂ? ದೊಡ್ಡರ ಮನೆ 20-30 ಜನ ಇರೋ ಮನೆಗೂ ಇಷ್ಟೊಂದು ತರಕಾರಿ ತರಲ್ವಲ್ಲ. ಆ ಪಾಟಿ ಓದ್ಕೊಂಬಂದಿದ್ಯಾ? ದುಡ್ಡಿನ ಬೆಲೆ ನಿಂಗೆ ಗೊತ್ತೇ? ಅಜ್ಜಿ, ಸಣ್ಣ ಹುಡುಗ ಅಂತ ಬಿಟ್ಬಿಡಜ್ಜಿ. ನಿನ್ನಲ್ಲಿ ಪ್ರೀತಿಯಿಂದ ತಂದೆ ತರಕಾರಿ ಪಲ್ಯ, ತರಕಾರಿ ಸಾರು ಮಾಡ್ಕೊಂಡು ತಿನ್ಲಿ, ಹಣ್ಣು ತಿನ್ಲಿ ಅಂತಂದು. ಏನಾಗ್ತೈತಿ ತರಕಾರಿ ಇದ್ರೆ? 2-3 ದಿನ ಇಕ್ಕಿರ್ ಕೊಳ್ತಾಗಲ್ವೇ? ಸುಮ್ಮನೆ ತಂದು ತಿಪ್ಪೆ ಕಸಿಬೇಕೇನು? ಅಜ್ಜಿ, ನನಗೆ ಐಡಿಯಾ ಬರಲೇ ಇಲ್ಲ ಕಣಜ್ಜಿ. ಯಾರಿಗಾನ ಕೊಟ್ಟು ಬಿಡತ್ತೆ, ಇನ್ನೇನು ಮಾಡಕ್ಕಾಗ್ತೈತಿ? ನಿಮ್ಮ ಅಪ್ಪ ಹುಚ್ಚವಾಯ್ದು ಬೆಳ್ಸನ್ ನೋಡು ದುಡ್ಡಿನ ಗಿಡನ. ಅದಕ್ಕೆ ಎಲ್ಲಾರ್ಗು ದಾನ ಮಾಡ್ಕೊಂಬತ್ತೀನಿ ನಾನು. ಅದು ನನ್ನ ದುಡ್ಡು. ನಿನ್ ದುಡ್ಡು. ನಾನು ಕೊಡ್ದಲ್ಲೇ ಆಗ್ತೈತಲ್ಲ ನಿನ್ ದುಡ್ಡು. ಹೋಗ್ಲಿ ಬಿಡಜ್ಜಿ, ತಪ್ಪತ್ತಿ. ಯಾಕಂಗ್ ಬೈತ್ಯಾ? ಬಿಡಜೆ, ಕೈ ಕಣ್ಣು ಎಲ್ಲ ಕಣ್ಣೆಲ್ಲ ತಿರುಗ್ತಾ ಕಣಜೆ. ಅಯ್ಯಯ್ಯ, ಇಲ್ಲೋಡು, ನೀನು ಹಿಂಗೆ ಮಾತಾಡ್ತಿದ್ರೆ ಕಿಟಕಿ ತಗೊಂಡು ಎಸ್ತು ಕೊಡ್ತೀನಿ ನೋಡು. ಎಸ್ತಾನೆ ಎಸ್ಯಮ್ಮ ತಾಯಿ ನಮ್ಮಮ್ಮ. ಇವತ್ತು ನಾನು ತಿಥಿ ಆಗದಂತ ಗ್ಯಾರಂಟಿ. ನಮ್ಮ ಅಜ್ಜಿ ತಗಿ ನೋಡಿದೆ, ನಾನು ಮಾಡ್ಕೊಂಡಿದ್ರೆ ಅಡವಾಟಿ ವಿಡಿಯೋ ಯಾರು ನೋಡ್ತಿದ್ದೀರ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನನಗೆ ಸಪೋರ್ಟ್ ಮಾಡಿ. ನಿನ್ನಂತ ಎಡವಟ್ನ ಸಪೋರ್ಟ್ ಮಾಡ್ತಾರೆ.